ಹೆಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ 2 ದಿನದ ವ್ಲಾಗ್ನ ನಾನಿಲ್ಲಿ ಶೂಟ್ ಮಾಡಿ ಎಡಿಟ್ ಮಾಡಿದ್ದೀನಿ. ಸೊ 2 ದಿನದ ವ್ಲಾಗ್ನೂ ಕೂಡ ಇದರಲ್ಲಿರುತ್ತೆ. ಈ ಮಧ್ಯದಲ್ಲಿ ಒಂದು ವ್ಲಾಗ್ ಹಾಕೋಕ್ಕೆ ಆಗಲಿಲ್ಲ, ಬಿಕಾಸ್ ಸ್ವಲ್ಪ ಕೆಲಸ ಇತ್ತು ಅದರಿಂದ. ಆ್ಯಂಡ್ ಇವತ್ತು ಬೆಳಗ್ಗೆ ಪಾಪುಗೆ ಪೋಲಿಯೋ ಹಾಕ್ಸೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಸಂಡೇನಲ್ವಾ, ಸೊ ವ್ಲಾಗ್ ಅಪ್ಲೋಡ್ ಮಾಡೋದು ಲೇಟ್ ಆಯಿತು. ಆ್ಯಂಡ್ ಏನಂದರೆ ಪಾಪು ಮಲಗಿಬಿಟ್ಟಿದ್ದೆ ನಾವು ಅಲ್ಲಿ ಕರ್ಕೊಂಡು ಹೋಗೋ ಅಷ್ಟೊತ್ತಿಗೆ. ಸೊ ನಿಯರ್ ಬೈ ಒಂದು ಕ್ಯಾಂಪ್ ಇತ್ತು ನಮ್ಮೂರಿಂದ, ಪೋಲಿಯೋ ಕ್ಯಾಂಪ್. ಸೊ ನಾವು ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಪಾಪುನ. ನಾವು ಅಲ್ಲಿಗೆ ಕರ್ಕೊಂಡು ಹೋಗೋ ಅಷ್ಟೊತ್ತಿಗೆ ಪಾಪು ನಿದ್ದೆ ಮಾಡಿಬಿಟ್ಟಿದ್ದ. ಸೊ ಅವ್ನಿಗೆ ಇದು ಸೆಕೆಂಡ್ ಟೈಮ್ ಹಾಕ್ಸ್ತಿರೋದು. ಇವಾಗ ರೀಸೆಂಟಾಗಿ ಮಾಡಿದ್ರಲ್ಲ, ಆವಾಗ ಒಂದು ಸಲ ಹಾಕ್ಸಿದ್ವಿ. ಆ್ಯಂಡ್ ಇದು ಸೆಕೆಂಡ್ ಟೈಮ್ ಹಾಕ್ಸಿದ್ದ ಅವ್ನಿಗೆ. ಒಂದು ಫಂಕ್ಷನ್ಗೆ ಕೂಡ ಹೋಗೋದಿತ್ತು. ಸೊ ಪೋಲಿಯೋ ಹಾಕ್ಸ್ಕೊಂಡು ಬಂದಮೇಲೆ ಹೋಗೋಣ ಅಂತ ಹೇಳಿ ಹೋಗಿದ್ವಿ. ನಿದ್ದೆ ಮಾಡ್ತಿದ್ನಲ್ಲ, ಏಳ್ಸಿದ್ರು ಅಂತ ಹೇಳಿ ಸ್ವಲ್ಪ ಇರಿಟೇಟ್ ಆದ. ಹಾಕಿಸಿ ಮತ್ತು ಏನಂದರೆ ಸ್ವಲ್ಪ ಹೊತ್ತು ಅಲ್ಲೇ ಕೂರಿಸ್ಕೊಂಡು ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಬಂದ್ವಿ. ಆ್ಯಂಡ್ ಅಷ್ಟೇ, ಯಾರಾದರೂ ಪೋಲಿಯೋ ಮಿಸ್ ಮಾಡ್ಕೊಂಡಿದ್ರೆ, ಆ್ಯಂಡ್ ವೆಡ್ನೆಸ್ಡೇ ಕೂಡ ಒನ್ ಡೇ ಇದೆ ಅಂತ ಹೇಳ್ತಾಯಿದ್ರು. ಸೊ ಹಾಕ್ಸಿಲ್ಲ ಅಂದರೆ ಅಲ್ಲಿ ಹೋಗಿಬಿಟ್ಟು ಹಾಕ್ಸ್ಕೊಂಡು ಬನ್ನಿ. ಇವಾಗ ಹೊರಡ್ತಾ ಇದ್ದೀವಿ ವಾಪಸ್, ಅಂದರೆ ಮನೆಗೆ ಹೋಗ್ತಾ ಇದ್ದೀವಿ. ಪಾಪು ಅಷ್ಟೊತ್ತಿಗೆ ನಿದ್ದೆ ಎಲ್ಲ ಹೋಗಿತ್ತು ಅವನದು, ಎದ್ದು ಕೂತಿದ್ದ. ನೀರು ನೋಡಿಬಿಟ್ಟು ಕೈ ತೊಳಿತೀನಿ ಅಂತ ಹೇಳಿ ತೋರಿಸ್ತಾ ಇದ್ದಾನೆ. ಫಂಕ್ಷನ್ಗೆ ಕೂಡ ಹೋಗೋದಿತ್ತು, ಹೋಗಿದ್ದು ಬಂದಿದ್ದಾಯಿತು. ಆ್ಯಂಡ್ ಇದು ಅವತ್ತಿನ ಸಂಜೆ ವ್ಲಾಗ್ನ ನಾನು ಸಂಜೆ ಕಂಟಿನ್ಯೂ ಮಾಡಿದೆ. ಪಾಪು ಮನೇಲಿ ಯಾಕೋ ಸ್ವಲ್ಪ ಅಳ್ತಾ ಇದ್ದ, ಇರಿಟೇಟ್ ಆಗಿದ್ದ. ನಿದ್ದೆ ಕೂಡ ಮಾಡಿ ಎದ್ದಿದ್ದ, ಬಟ್ ಆದರೂ ಅಳ್ತಾ ಇದ್ನಲ್ಲ, ಅದಕ್ಕೆ ಆಟ ಆಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಬಂದಿದ್ದೀನಿ. ಹೊರಗಡೆ ಅಂದರೆ ಇಲ್ಲಿ ದೇವಸ್ಥಾನ ಇದೆ, ಅಲ್ಲಿ ಮಣ್ಣಿದೆ, ಅಲ್ಲಿ ಚೆನ್ನಾಗಿದೆ ಆಯಿತಾ. ಅಲ್ಲಿ ಆಟ ಆಡ್ತಾನೆ ಕೂರಿಸಿದ್ರೆ, ಅದಕ್ಕೆ ಅಲ್ಲಿ ಆಟ ಆಡ್ಸೋಣ ಅಂತ ಹೇಳಿ ಆಟ ಆಡಿಸ್ಕೊಳ್ಳೋಕ್ಕೆ ಕರ್ಕೊಂಡು ಬಂದಿದ್ದೀನಿ. ಮಣ್ಣಲ್ಲಿ ಆಟ ಆಡ್ತಾನೆ. ಅದ್ರ ಜೊತೆಗೆ ಏನಾದರೂ ಟಾಯ್ಸ್ ತಂದು ಕೊಟ್ಟರೆ ಅವನಿಗೆ ಮಣ್ಣಲ್ಲಿ ಆಟ ಆಡಬೇಕಾದ್ರೆ ಇನ್ನೂ ಚೆನ್ನಾಗಿ ಆಟ ಆಡ್ತಾನೆ. ಸೊ ಅವನು ಸ್ವಲ್ಪ ಸಮಾಧಾನ ಆಗಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಅಲ್ಲೇ ಕೂತಿದ್ವಿ. ಅಲ್ಲೇನಂದರೆ ಅರಳಿ ಮರ ಇದೆ. ಸೊ ಅವನಿಗೂ ಕೂಡ ಒಂಥರ ಫ್ರೆಶ್ ಏರ್ ಸಿಕ್ಕಂಗೆ ಆಗುತ್ತೆ. ಆ್ಯಂಡ್ ನನಗೂ ಕೂಡ ಇಷ್ಟ ಇಲ್ಲಿರೋದಕ್ಕೆ. ಅದರಿಂದ 1/2 ಆನ್ ಅವರ್ ಅಥವಾ 1/4 ಗಂಟೆ ಕರ್ಕೊಂಡು ಬಂದು ಇಲ್ಲಿ ಕೂರಿಸ್ಕೊಂಡು ಹೋಗ್ತೀನಿ. ನನಗೇನಾದರೆ 2 ಡೇಸ್ ಒಂದ್ಸಲ ವ್ಲಾಗ್ ಅಪ್ಲೋಡ್ ಮಾಡಬೇಕು ಅನಿಸುತ್ತೆ, ಬಿಕಾಸ್ ಇಲ್ಲಿ ನೆಟ್ವರ್ಕ್ ಅಷ್ಟು ತುಂಬ ಇಶ್ಯೂಸ್ ಇದೆ ನೆಟ್ವರ್ಕಿಗೆ ಇಲ್ಲಿ. ಆ್ಯಂಡ್ ಟೈಮ್ ಕೂಡ ಸಿಗೋದಿಲ್ಲ, ಅದರಿಂದ ಗ್ಯಾಪ್ ಆಗುತ್ತೆ ಅಷ್ಟೇ. ಕೈ ತೋಟದ ಹತ್ರ ಹೋಗಿದ್ದೆ, ಅಲ್ಲಿ ಸ್ವಲ್ಪ ಹೂ ಸಿಕ್ಕಿದ್ವು. ಆ್ಯಂಡ್ ಕೊತ್ತಂಬರಿ ಸೊಪ್ಪು ಬೇಕಿತ್ತು ಅಡುಗೆಗೆ ಅಂತ ಹೇಳಿ. ಸೊ ಅದನ್ನೆಲ್ಲ ಕಿತ್ಕೊಂಡು ಬಂದೆ. ಹಾಗೆ ಒಂದು ಕ್ಲಿಪ್ಪಿಂಗ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಪಪ್ಪಾಯ ಇತ್ತು, ಸೊ ಪಪ್ಪಾಯ ಕಟ್ ಮಾಡೋಣ ಅಂತ ಹೇಳಿ ಕಟ್ ಮಾಡ್ತಾಯಿದ್ದೀನಿ. ಪಾಪುಗೂ ಇಷ್ಟ ಪಪ್ಪಾಯ, ಅವನಿಗೂ ಕೊಡ್ತೀನಿ. ಇವತ್ತು ಬೆಳಗ್ಗೆನೇ ಕಟ್ ಮಾಡೋಕ್ಕಾಗಲಿಲ್ಲ, ಅದರಿಂದ ಇವತ್ತು ಸಂಜೆ ಕಟ್ ಮಾಡ್ತಾಯಿದ್ದೀನಿ. ಅವ್ನಿಗೇನಂದರೆ ಬೆಳಗ್ಗೆ ಎದ್ದ ತಕ್ಷಣ ಹಾಲು ಕೊಡೋದಿಲ್ಲ ಪಪ್ಪಾಯ ಇದ್ದರೆ, ಪಪ್ಪಾಯನೇ ಕೊಟ್ಬಿಡ್ತೀನಿ. ಆಮೇಲೆ ಹಾಲು ಕೊಡ್ತೀನಿ, ಬಿಕಾಸ್ ಪಪ್ಪಾಯ ಹಣ್ಣು ಕೊಡೋದಿದ್ರೆ ಖಾಲಿ ಹೊಟ್ಟೆನಲ್ಲಿ ಕೊಡಬೇಕು, ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ. ಖಾಲಿ ಹೊಟ್ಟೆಲಿ ಕೊಡಬೇಕು ಅಂತ ಹೇಳಿ ಆ ಥರ ಮಾಡಿಕೊಂಡೆ. ಸೊ ನಾನು ಸ್ವಲ್ಪ ನಾನ್ ವೆಜ್ ಕುಕ್ ಮಾಡಬೇಕು. ಸೊ ಚಿಕನ್ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅಷ್ಟೇ, ಬೇರೆ ಏನೂ ಮಾಡ್ತಿಲ್ಲ. ಚಿಕನ್ ಗ್ರೇವಿ ಒಂದೇ, ಅದ್ರ ಜೊತೆಗೆ ರೈಸ್ ಮತ್ತು ಮುದ್ದೆ ಮಾಡ್ಕೊಳ್ತೀನಿ. ಹಣ್ಣು ಏನಂದರೆ ಇಲ್ಲೇ ಮನೆ ಹತ್ರ ಗಿಡ ಇದ್ದಾವಲ್ಲ, ಅಲ್ಲಿದ್ದೇನೆ. ತುಂಬ ಹಣ್ಣುಗಳಿದ್ದಾವೆ, ಬಟ್ ಕಿತ್ಕೊಂಡಿಲ್ಲ. ತುಂಬ ಮೇಲಿದೆ ಆಯಿತಾ ಹಣ್ಣುಗಳು, ಅದರಿಂದ ಇಟ್ಕೋದಿಲ್ಲ. ಬರ್ಡ್ಸ್ ಎಲ್ಲ ತಿನ್ನಲಿ ಅಂತ ಹೇಳಿ ಬಿಟ್ಟಿದ್ದೀನಿ. ಹಣ್ಣು ತಿಂದಿದ್ದಾದಮೇಲೆ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಪೂಜೆ ಮಾಡೋಣ ಅಂತ ಹೇಳಿ ಮಾಡಿಕೊಂಡೆ. ಪೂಜೆ ಮಾಡ್ಬೇಕಾದ್ರೆ ಏನಂದರೆ ಪಾಪು ಕೂಡ ನಾನು ಮಾಡ್ತೀನಿ ಅಂತ ಹೇಳಿ ಬರ್ತಾನೆ. ಆ್ಯಂಡ್ ಅವನಿಗೂ ಕೂಡ ಒಂದು ಹಚ್ಚದಲ್ಲೇ ಇರೋ ಗಂಧಕಡ್ಡಿ ಕೊಟ್ಟು ಆಟ ಆಡೋಕ್ಕೆ ಬಿಟ್ಟಿದ್ದೆ. ಸೊ ಅವನಿಗೂ ಕೂಡ ಸ್ನಾನ ಮಾಡಿಸಿ ಫ್ರೆಶ್ ಅಪ್ ಆಗಿ ಬಿಟ್ಟಿದ್ದೀನಿ. ಅವನು ಫ್ರೆಶ್ ಅಪ್ ಮಾಡಿ, ಬಿಕಾಸ್ ಯಾಕೆ ಸ್ನಾನ ಮಾಡಿಸ್ದೆ ಅಂದರೆ ಅಲ್ಲೆಲ್ಲ ಮಣ್ಣಲ್ಲಿ ಆಟ ಆಡ್ಕೊಂಡು ಬಂದ. ಅದಕ್ಕೆ ಒಂದು ಸಲ ಸ್ನಾನ ಮಾಡಿಸೋಣ ಅಂತ ಮಾಡಿಸ್ದೆ. ಕೈನಲ್ಲಿ ಅದೇನು ಇಂಕ್ ಹಾಕಿದಾರಲ್ಲ, ಸೊ ಪೋಲಿಯೋ ಡ್ರಾಪ್ಸ್ದು, ಅದನ್ನು ಲೈಕ್ ಏನೋ ಆಗಿರೋ ಥರ ಅಂದ್ಕೊಂಡಿದ್ದಾನೆ ಅವನು. ತುಂಬ ಸಲ ತೋರಿಸಿದ್ದಾನೆ ಇವತ್ತೆಲ್ಲ ಅದನ್ನ. ಅಮ್ಮ ಕಲರ್ ಅಂತ, ಕಲರ್ ಅನ್ನೋಕ್ಕೆ ಬರೋಲ್ಲ, ಕಲ್ಲಲ್ ಅಂತಾನೆ. ಸೊ ಆ ಥರ ಆಗಿದೆ ಅಂತ ಹೇಳಿ ತೋರಿಸ್ತಾ ಇದ್ದ. ಆ್ಯಂಡ್ ಅವ್ನಿಗೇನಂದರೆ ಸ್ವಿಂಗ್ ಕಾರ್ನಲ್ಲಿ ಒಂದು 10 to 15 ಮಿನಿಟ್ಸ್ ಆಟ ಆಡ್ತಾನೆ. ದಿನಕ್ಕೆ ಒಂದೇ ಸಲ ಆಟ ಆಡ್ದ, ಆಮೇಲೆ ಮತ್ತೆ ಅದನ್ನು ಬಿಟ್ಟ ಅಂದರೆ ಮುಗೀತು, ಮತ್ತೆ ಮುಟ್ಟೋದಿಲ್ಲ. ಇದು ನೆಕ್ಸ್ಟ್ ಡೇ ವ್ಲಾಗ್ ತುರುವೇಕೆರೆಗೆ ಹೋಗೋಣ ಅಂತ ಹೇಳಿ ಬಂದಿದ್ದೆ. ಹೋಮ್ವರ್ಡ್ ಇದೆಯಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ. ಬಿಕಾಸ್ ನನಗೆ ಸ್ವಲ್ಪ ಗ್ಲಾಸಸ್ ಬೇಕಿತ್ತು, ಜ್ಯೂಸ್ ಗ್ಲಾಸ್ ಮತ್ತು ಮಗ್ಸ್ ಈ ಥರದ್ದು. ಬಟ್ ನನಗೇನಂದರೆ ಮಗ್ ಸಿಗಲಿಲ್ಲ, ನಾನು ಅಲ್ಲೇನೂ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಈ ಥರದ್ದೊಂದು ಗ್ಲಾಸ್ ತೊಗೊಂಡು ಬಂದೆ. ಆ್ಯಂಡ್ ಇನ್ನೂ ಸ್ವಲ್ಪ ತೊಗೊಂಡು ಬಂದಿದ್ದೀನಿ, ತೋರಿಸ್ತೀನಿ ಅದನ್ನ ನಾನು. ನನಗೆ ಅಂದರೆ ಮಗ್ ಬೇಕಿತ್ತು, ಇದೇ ಥರ ಗ್ಲಾಸ್ ಮಗ್, ಬಟ್ ಸಿಗಲಿಲ್ಲ. ಬೇರೆ ಇನ್ನೊಂದು ಸಲ
ಫ್ರೆಶ್ ಸ್ಟಾಕ್ಸ್ ಬರುತ್ತಲ್ಲ ಆವಾಗ ಬನ್ನಿ ಅಂತ ಹೇಳಿದ್ರು. ಆ್ಯಂಡ್ ಅಲ್ಲಿಂದ ಡೈರೆಕ್ಟ್ ತೋಟದ ಹತ್ರ ಬಂದ್ವಾ. ತುಂಬ ಮಳೆ ಬರೋ ಥರ ಇತ್ತು ಇವತ್ತು. ಸೊ ಬೇಗ ಮನೆ ಹತ್ರ ಹೋಗೋಣ ಅಂತ ಹೇಳಿ ನನ್ನ ಹಸ್ಬೆಂಡ್ ಸ್ವಲ್ಪ ಕೆಲಸ ಮಾಡ್ತಾಯಿದ್ರು. ಆ್ಯಂಡ್ ನಾನು ಹಾಗೆ ಓಡಾಡ್ಕೊಂಡು ಬರೋಣ ಅಂತ ಹೇಳಿ ಬಂದೆ. ಈ ಹಣ್ಣು ಯಾವುದು ಅಂತ ಗೊತ್ತಿದ್ದರೆ ತಿಳಿಸಿ. ಆ್ಯಂಡ್ ಇದು ಕೂಡ ಸಿಕ್ಕಿತ್ತು. ನಾವು ಚಿಕ್ಕವರಿದ್ದಾಗ ಇದರಲ್ಲಿ ಆಟ ಆಡ್ತಾ ಇದ್ವಿ. ಸೊ ನನಗೆ ಇದು ಗಿಡದಲ್ಲಿ ಬಿಡುತ್ತೆ ಅಂತ ನನಗೆ ಇವಾಗಲೇ ಗೊತ್ತಾಗಿದ್ದು ಆಯಿತಾ. ನಾನು ಸುಮ್ಮನೆ ಅದೇನೋ ಒಂದು ಟಾಯ್ ಅಂತ ಅಂದ್ಕೊಂಡಿದ್ದೆ. ಬಟ್ ಇವತ್ತು ಗಿಡದಲ್ಲಿ ನೋಡಿ ಸೊ ಹೀಗೆ ಅಂತ ಗೊತ್ತಾಯಿತು. ಆ್ಯಂಡ್ ಸಂಜೆ ದೇವಸ್ಥಾನ ಹತ್ರ ಪೂಜೆ ಇತ್ತು, ಅಲ್ಲಿ ಈ ರಂಗೋಲಿ ಬಿಟ್ಟಿದ್ದೆ. ಹೂಗಳಿದ್ವು, ಸ್ವಲ್ಪ ಕಿತ್ಕೊಂಡು ಬರೋಣ ಅಂತ ಹೇಳಿ ಬಂದಿದ್ದೆ. ಈ ಗಿಡ ಆ್ಯಕ್ಚುಲಿ ನಾನು ಹಾಕಿರಲಿಲ್ಲ ಆಯಿತಾ. ಈ ಚೆಂಡು ಹೂವು ಏನು ಬಿಟ್ಟಿದೆ ಅದು ಅದೇ ಹುಟ್ಟಿತ್ತು. ಬಟ್ ತುಂಬ ಹೂಗಳು ಬಿಡ್ತಾ ಇದೆ. ನಾನು ಡೈಲಿ ಒಂದು 5ರಿಂದ 6 ಹೂವು ಸಿಗುತ್ತೆ. ಸೊ ನಾನೇನಾದರೂ ಒಂದಿನ ಕಿತ್ತಿಲ್ಲ ಅಂದರೆ ತುಂಬ ಹೂಗಳು ಸಿಗುತ್ತೆ. ಸೊ ನಾನೇನಂದರೆ ಟ್ಯೂಸ್ಡೇ ಮತ್ತು ಸ್ಯಾಟರ್ಡೇಗೆ ತುಂಬ ಜಾಸ್ತಿ ಸಿಗಲಿ ಅಂತ ಹೇಳಿಬಿಟ್ಟು ಆವತ್ತಿಗೆ ಬಿಟ್ಬಿಡ್ತೀನಿ. ಹಾಗೆ ಬೆಂಡೆಕಾಯಿಗಳು ಕೂಡ ಬಿಟ್ಟಿದ್ವು, ಅವನ್ನು ಕೂಡ ತೊಗೊಂಡು ಬಂದೆ. ಆ್ಯಂಡ್ ದೀಪ ಹಚ್ಚಿದ್ದು ಹೂಗಳೆಲ್ಲ ಚೇಂಜ್ ಮಾಡಿದೆ. ಹೂಗಳನ್ನ ಏನಂದರೆ ಒಣಗಿರೋದು ಬಿಡಬಾರ್ದು ಅಂತ ಹೇಳಿ ನಾನು ಹೂವು ಒಣಗಿದ ತಕ್ಷಣ ಬೇರೆ ಹೂವು ಇಟ್ಬಿಡ್ತೀನಿ. ಆ್ಯಂಡ್ ಓಡಾಡ್ಕೊಂಡು ಬರೋಣ ಅಂತ ಹೇಳಿ ಪಾಪನ ಕರ್ಕೊಂಡು ಬಂದಿದ್ದೆ. ಸೀಬೆ ಹಣ್ಣುಗಳು ಸಿಕ್ಕಿದ್ವು. ಅವನಿಗೆ ಕೊಟ್ಟಿದ್ದ ತಕ್ಷಣ ಮತ್ತೆ ಎಲ್ಲಿ ಕಿತ್ಕೊಂಡು ಬಿಡ್ತೀನ ಅಂತ ಹೇಳಿ ಓಡೋಗ್ತಾ ಇದ್ದಾನೆ. ಸೊ ಹಣ್ಣು ಅಂದರೆ ಎಲ್ಲಿ ಗೊತ್ತಾ, ಸೊ ನಮ್ಮ ತೋಟ ಅಲ್ಲ, ನಮ್ಮ ನೇಬರ್ಸ್ ತೋಟದ ಹತ್ರ ಸಿಕ್ಕಿತ್ತು. ಹಾಗೆ ಓಡಾಡ್ಕೊಂಡು ಬಂದ್ವಲ್ಲ, 2 ಸೀಬೆಹಣ್ಣು ತೊಗೊಂಡು ಪಾಪುಗೊಂದು ಕೊಟ್ಟೆ. ಆ್ಯಂಡ್ ತುಂಬ ಹಣ್ಣಾಗಿತ್ತಲ್ಲ ಅವನು ಕೂಡ ತಿಂದ. ಒಂದು ರೆಸಿಪಿ ತೋರಿಸ್ತೀನಿ ಇವಾಗ. ಇದು ಅಲಸಂದೆ ಕಾಳು ಪಲ್ಯ. ಇದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನೆಲ್ಲ ತರಕಾರಿಯಾಗಿ ರುಬ್ಕೊಳ್ಬೇಕು. ಬಾಣಲಿಗೆ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಮತ್ತು ಹಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ನಾನು ಇದನ್ನ ರೀಲ್ನಲ್ಲೇ ನೋಡಿದ್ದು, ಇದನ್ನು ರೆಸಿಪಿನ ಉತ್ತರ ಕರ್ನಾಟಕ ಕಡೆ ಈ ರೆಸಿಪಿ ಮಾಡ್ತಾರಂತೆ. ಸಬ್ಸಿಗೆ ಸೊಪ್ಪು ಮತ್ತು ಅಲಸಂದೆ ಕಾಳು ಹಾಕಿ ಪಲ್ಯನ. ನನಗೆ ಆ ಕಾಳು ಅಂದರೆ ತುಂಬ ಇಷ್ಟ ಆಯಿತಾ. ಸೊ ತುಂಬ ರೀಲ್ಸ್ ಬರ್ತಿತ್ತು ಸೇಮ್ ರೆಸಿಪಿದು. ಸೊ ನನಗೇನಂದರೆ ಕ್ರೇವಿಂಗ್ಸ್ ಆಯಿತು ಅದು ಮಾಡಬೇಕು ಅಂತ ಹೇಳಿ. ಸೊ ಇಲ್ಲೇ ತೊಗೊಂಡು ಬರ್ತಾರೆ ನಮ್ಮೂರಿನಲ್ಲಿ ಆ ಕಾಳನ್ನ ಆಯಿತಾ. ಹಸಿ ಕಾಳದು. ನಾನು ರೆಸಿಪಿ ನೋಡಿದ್ದೆಲ್ಲ ಕಾಳನ್ನ ಬೇಯಿಸಿ ಮಾಡಿದ್ದು. ನನಗೆ ಹಸಿ ಕಾಳೆ ಸಿಕ್ತಲ್ಲ, ಇದರಲ್ಲೇ ಮಾಡೋಣ ಅಂತ ಹೇಳಿ ನಾನು ಮಾಡಿಕೊಂಡೆ. ಈರುಳ್ಳಿ ಎಲ್ಲ ಫ್ರೈ ಆಗಿದ್ದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಸಬ್ಸಿಗೆ ಸೊಪ್ಪು ಹಾಕಬೇಕು. ಇದು ಕೂಡ ನಮ್ಮ ಕೈ ತೋಟದಲ್ಲೇ ಸಿಕ್ಕಿತ್ತು. ಸೊ ಇದೇ ಫಸ್ಟ್ ಟೈಮ್ ನಾನು ಸಬ್ಸಿಗೆ ಸೊಪ್ಪನ್ನ ಬೆಳೆದಿರೋದು. ತುಂಬ ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತಂತೆ. ಬಟ್ ನಮ್ದು ಇನ್ನೊಂದು ಸ್ವಲ್ಪ ಚಿಕ್ಕದಿದೆ. ಸೊ ನಾನು ಇವಾಗಲೇ ಕಿತ್ತರೆ ಚೆನ್ನಾಗಿರಲ್ಲ ಅಂತ ಹೇಳಿ ಸ್ವಲ್ಪ ಫ್ಲೇವರ್ಗೆ ಮಾತ್ರ ತೊಗೊಂಡು ಬಂದೆ. ಆ್ಯಂಡ್ ಉಪ್ಪನ್ನ ನಾನು ಕಾಳಿಗೆ ಹಾಕಿ ಬೇಯಿಸಿದ್ದೀನಿ, ಅದರಿಂದ ಇದಕ್ಕೇನು ಬೇಕಾಗಿಲ್ಲ ಉಪ್ಪೆಲ್ಲ ಏನೂ. ಟೇಸ್ಟ್ ನೋಡಿಕೊಂಡು ಏನಾದರೂ ಕಡಿಮೆ ಇದ್ದರೆ ಮಾತ್ರ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಆಮೇಲೆ ತರ್ತರಿಯಾಗಿ ಏನು ರುಬ್ಬಿಟ್ಟಿದ್ದೆ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾಗಿದ್ದಾದಮೇಲೆ ನಾನು ಬೇಯಿಸಿಟ್ಕೊಂಡಿರೋ ಕಾಳು ಹಾಕ್ತಾಯಿದ್ದೀನಿ. ತರ್ಣಿ ಕಾಳು ಅಂತ ಬರುತ್ತೆ. ಆ್ಯಂಡ್ ಅಲಸಂದೆ ಕಾಳಿದು ಎರಡರಲ್ಲೂ ಕೂಡ ಮಾಡ್ಬೋದಂತೆ. ಇದು ಸ್ವಲ್ಪ ಸೈಜ್ ದಪ್ಪ ಇರುತ್ತೆ. ಈಗ ನಾನು ಏನು ಹಾಕಿದ್ದೀನಿ ಅಲಸಂದೆ ಕಾಳನ್ನ, ಅದನ್ನು ನಾನು ನಾರ್ಮಲಾಗಿ ಈ ರೀತಿ ಹಸಿ ಕಾಳುಗಳಂದರೆ ತುಂಬ ಇಷ್ಟ ಆಯಿತಾ. ಇದು ಎಲ್ಲ ಸೀಸನಲ್ಲೂ ಸಿಗುತ್ತಂತೆ. ಸೊ ತೊಗೊಂಡು ಬಂದಿದ್ರು ಇಲ್ಲಿ ನಮ್ಮ ಊರಿನಲ್ಲಿ ತರಕಾರಿ ಮಾರೋಕ್ಕೆ ಬರ್ತಾರೆ, ಅವ್ರ ಹತ್ರ ತೊಗೊಂಡಿದ್ದೆ. ಆ್ಯಂಡ್ ಇದಕ್ಕೆ ಸ್ವಲ್ಪ ಮಸಾಲೆ ಪುಡಿ ಹಾಕಿದ್ದೀನಿ. ಆ್ಯಂಡ್ ಇದು ನೀಟಾಗಿ ಅದೇನು ಟೆಕ್ಸ್ಚರ್ ಎಲ್ಲ ಒಂದೇ ಟೆಕ್ಸ್ಚರಿಗೆ ಬರೋವರೆಗೂ, ನೀರು ಅಂಶ ಎಲ್ಲ ಲೈಕ್ ಒಂದು ಪಲ್ಯ ಟೆಕ್ಸ್ಚರ್ ಬರಬೇಕದು, ಅಲ್ಲಿವರೆಗೂ ನೀಟಾಗಿ ಬೇಯಿಸ್ಕೊಳ್ಬೇಕು. ಸೊ ನೋಡಿ ಈಗ ಪಲ್ಯ ರೆಡಿ ಆಗಿದೆ. ತುಂಬ ಚೆನ್ನಾಗಿ ಬಂದಿತ್ತು ಆಯಿತಾ. ಸೊ ಒಳ್ಳೆ ಸೋರ್ಸ್ ಆಫ್ ಪ್ರೋಟೀನ್ ಇದು. ಚಪಾತಿ ಜೊತೆಗೆ ಪಲ್ಯ ಅಂದು ತುಂಬ ಚೆನ್ನಾಗಿತ್ತು. ದೋಸೆಗೆ ಬೇಕಿದ್ರೂ ಮಾಡ್ಬೋದು ಅಥವಾ ಸೈಡ್ ಡಿಶ್ ಥರನೂ ಮಾಡ್ಕೊಳ್ಬೋದು. ಆ್ಯಂಡ್ ಸಂಜೆ ಇವಾಗ ಚಿಯಾ ಸೀಡ್ಸ್ ನೆನೆಸೋಣ ಅಂತ ಹೇಳಿ ನೆನೆಸ್ತಾ ಇದ್ದೀನಿ. ಸೊ ನಾನು ಗ್ಲಾಸಸ್ ಯಾವ ರೀತಿ ತಂದೆ ಅಂತ ನಾನು ಇನ್ನೊಂದು ಬ್ಲಾಗ್ನಲ್ಲಿ ತೋರಿಸ್ತೀನಿ, ಕಿಚನ್ ಆರ್ಗನೈಸೇಷನ್ ವೀಡಿಯೋ ಅಂತ ಹೇಳಿ ಮಾಡಿ ಅದರಲ್ಲಿ ತೋರಿಸ್ತೀನಿ. ಆ್ಯಂಡ್ ಏನು ಗೊತ್ತಾ, ಪಾಪುಗೆ ಗ್ಲಾಸ್ ನೋಡಿದ ತಕ್ಷಣ ಅವ್ನಿಗೇನಾದರೆ ಜ್ಯೂಸ್ ಇದೆ ಅನ್ನೋ ಥರ ಅಂದ್ಕೊತಾನೆ. ಸೊ ಇವತ್ತು ಬೆಳಗ್ಗೆ ಸೋಕ್ ಮಾಡಿದ್ನಲ್ಲ ಚಿಯಾ ಸೀಡ್ಸ್ನ, ಅದನ್ನ ಗ್ಲಾಸಲ್ಲಿ ಕೊಟ್ಟಿದ್ದಕ್ಕೆ ಒಂದು ಸ್ವಲ್ಪ ಕುಡಿದ್ಬಿಟ್ಟು ಅವ್ನಿಗೆ ಟೇಸ್ಟ್ ಇಷ್ಟ ಆಗಲಿಲ್ಲ. ಸೊ ಅಲ್ಲೇ ಇಟ್ಬಿಟ್ಟು ಹೋದ. ಸೊ ಅಷ್ಟೇ ಇವತ್ತಿನ ಬ್ಲಾಗ್. ಮುಂದಿನ ಬ್ಲಾಗ್ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಖುಷಿ ಬ್ಲಾಗ್ಸ್.